ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಮೋದ್ PK. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅಲೈಟ್ ಮೋಷನ್ ಒಂದು ಸಿಂಪಲ್ ಆ್ಯಂಡ್ ಸೆಕ್ಯೂರ್ ವಿಡಿಯೋ ಎಡಿಟ್ ಆ್ಯಪ್. ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ, ಪ್ಲಸ್ ಐಕನ್ನ ಕ್ಲಿಕ್ ಮಾಡಿ, 9:16 ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಎಡಿಟ್ ಮಾಡಬೇಕು. ಬಟ್ ಅದಕ್ಕೂ ಮುಂಚೆ ಓಪನ್ ಮಾಡಿಕೊಂಡು ಸರ್ಚಲ್ಲಿ ಅಲೈಟ್ ಮೋಷನ್ ಎಡಿಟ್ ಕನ್ನಡ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಾದ್ಮೇಲೆ ಈ ಥರ ವೀಡಿಯೋಸ್ ಬರುತ್ತೆ. ಫಸ್ಟ್ ಯಾವ ವಿಡಿಯೋ ಬರುತ್ತೆ ಆ ವಿಡಿಯೋ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಡಿಸ್ಕ್ರಿಪ್ಷನ್ನ ನಾವು ಓಪನ್ ಮಾಡ್ಕೋಬೇಕು. ಡಿಸ್ಕ್ರಿಪ್ಷನ್ ಓಪನ್ ಮಾಡಿ, ಅದರ ನಂತರ ಅಲ್ಲಿ ಸೆಕೆಂಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಡೈರೆಕ್ಟ್ ಕ್ಲಿಕ್ ಮಾಡಿ, ನಿಮ್ಮ ಅಲೈಟ್ ಮೋಷನ್ ಆ್ಯಪ್ಗೆ ಕರ್ಕೊಂಡು ಹೋಗುತ್ತೆ ಅದು ಡೈರೆಕ್ಟ್. ಸೆಕೆಂಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಡೈರೆಕ್ಟ್ ಅಲೈಟ್ ಮೋಷನ್ ಆ್ಯಪ್ಗೆ ಹೋಗುತ್ತೆ. ಡೈರೆಕ್ಟ್ ಅಲೈಟ್ ಮೋಷನ್ ಬಂದಾಗ ಆ ವಿಡಿಯೋವನ್ನು ನೀವು ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿದಾಗ ನಿಮ್ಮ ಪ್ರಾಜೆಕ್ಟ್ಗಳಲ್ಲಿ ಸೇವ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೆಕ್ಸ್ಟ್ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಟು ಟೈಮ್ ಲೈನ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಆ ಪ್ರಾಜೆಕ್ಟ್ ಅಲ್ಲೇ ಸೇವ್ ಆಗುತ್ತೆ. ನಂತರ ನೀವು ನೋಡ್ಬೋದು ಆ ಪ್ರಾಜೆಕ್ಟಲ್ಲಿ ಎಷ್ಟೊಂದು ಎಫೆಕ್ಟ್ಸ್ ಇವೆ ಮತ್ತು ಯಾವ್ಯಾವ ಥರ ವಿಡಿಯೋ ಎಫೆಕ್ಟಿವ್ ಆಗಿದೆ ಅಂತ ನೋಡಿ. ಒಂದು ಫೋಟೋಗೆ ಎಷ್ಟು ತರಹ ಎಡಿಟ್ ಮಾಡಿದ್ದಾರೆ ಅಂತ. ಈಗ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನ್ಯೂ ಪ್ರಾಜೆಕ್ಟ್ 9:16 ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಮ್ಮದೇ ಆದಂಥ ಒಂದು ಫೋಟೋ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ ಇರಿ. ಈ ಥರ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಫಿಲ್ಟರ್ ಸ್ಕ್ರೀನ್ ಅಂತ ಕೊಡಿ. ಫಿಲ್ ಆಗುತ್ತೆ ಸ್ಕ್ರೀನು. ಮತ್ತು ನಿಮಗೆ ಎಷ್ಟು ಸೆಕೆಂಡ್ ಬೇಕು ಅಷ್ಟು ಸೆಕೆಂಡ್ ಲೆಂತು ಇದು ಮಾಡ್ಕೊಳ್ಳಿ. ನಾನು ಒಂದು 15 ಸೆಕೆಂಡ್ ಕುಣಿಸ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಗಮನ ಬಿಟ್ಟು ನೋಡ್ಕೋಬೇಕಾದ ವಿಷಯ ಯಾವುದಂದರೆ, ಈ ಫೋಟೋನ ಈ ಥರ ಕಟ್ ಮಾಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ, ಮೂರನೇ ಆಪ್ಷನ್ನೇ ಕಟ್ ಮಾಡೋದು. ಈ ಥರ ಕಟ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಮೂರನೇದು ಕಟ್ ಅಂತ ಆಪ್ಷನ್ ಥರ ಇರ್ತದೆ, ಅದನ್ನ ಯೂಸ್ ಮಾಡಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ನೆಕ್ಸ್ಟ್ ಸೇವ್ ಆಗಿರೋ ಪ್ರಾಜೆಕ್ಟ್ ಮೇಲೆ ಓಪನ್ ಮಾಡಿ. ಓಪನ್ ಮಾಡಿಕೊಂಡು ಮೇಲೆ ಎಳೀರಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಅಂತ ಬರುತ್ತೆ. ಆಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಅದನ್ನು ಕಾಪಿ ಪೇಸ್ಟ್ ಮಾಡಿಕೊಂಡು ನಂತರ ನೀವು ಯಾವ ಪ್ರಾಜೆಕ್ಟ್ ಮಾಡ್ತಾಯಿದ್ದೀರಾ ಆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡಿ ಅದನ್ನು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ನಂತರ ನೋಡಿ ಅದು ಎಫೆಕ್ಟ್ ಸೆಟ್ ಆಗಿರ್ತದೆ. ಸೆಕೆಂಡ್ ಬ್ಯಾಕ್ ಬಂದು ಮತ್ತೆ ಈಗ ಎರಡನೇ ಫೋಟೋ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಕಾಪಿ ಎಫೆಕ್ಟ್ಸ್ ಮೇಲೆ ಕೊಡಿ. ಎಫೆಕ್ಟ್ಸ್ ಎಲ್ಲ ಕಾಪಿ ಆಗಿರುತ್ತೆ. ಮತ್ತೆ ನ್ಯೂ ಪ್ರಾಜೆಕ್ಟ್ ಬನ್ನಿ. ಮತ್ತೆ ನ್ಯೂ ಪ್ರಾಜೆಕ್ಟ್ ಬಂದು ಎರಡನೇ ಫೋಟೋಗೆ ಕಾಪಿ ಪೇಸ್ಟ್ ಮಾಡಿ. ಮತ್ತೆ ಬ್ಯಾಕ್ ಬಂದು ಮತ್ತೆ ಹಳೆ ಪ್ರಾಜೆಕ್ಟ್ ವಿಡಿಯೋ ಓಪನ್ ಮಾಡಿ, ಮೂರನೇ ಫೋಟೋ ಕಾಪಿ ಎಫೆಕ್ಟ್ಸ್ ಕೊಡಿ. ಮತ್ತೆ ನ್ಯೂ ಪ್ರಾಜೆಕ್ಟ್ ಮೇಲೆ ಬಂದು ಅದನ್ನು ಪೇಸ್ಟ್ ಮಾಡಿ. ಇಷ್ಟೇ ಗಾಯ್ಸ್. ಇದೇ ಥರ ಓಲ್ಡ್ ಪ್ರಾಜೆಕ್ಟಿರೋ ಎಫೆಕ್ಟ್ಸ್ನೆಲ್ಲ ಕಾಪಿ ಮಾಡಿಕೊಂಡು ನ್ಯೂ ಪ್ರಾಜೆಕ್ಟ್ಗೆ ಬಂದು ಪೇಸ್ಟ್ ಮಾಡ್ತಾ ಹೋದರೆ ಆ ಎಫೆಕ್ಟ್ಸ್ ಎಲ್ಲ ನಿಮ್ಮ ಫೋಟೋ ಮೇಲೆ. ಆಮೇಲೆ ನೀವು ಸಾಂಗ್ ಬೇರೆ ಕುಣಿಸ್ಕೋಬೋದು. ನೋಡಿ ಅಲ್ಲಿ ಸಾಂಗ್ ಇದು ಕಾಣ್ತಾ ಈ ಥರ ಸಾಂಗ್ ಕುಣಿಸ್ಬೋದು. ಯಾವ ಥರ
ವೇಟ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಓಕೆ ಬಾಯ್.